ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೋಟಿ ಗೊಜ್ಜು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಈ ಬೋಟಿನ ಹೇಗೆ ಕ್ಲೀನ್ ಮಾಡಿ ಗೊಜ್ಜನ್ನ ಮಾಡೋದು ಅಂತ ಹೇಳಿ ನೋಡ್ಕೊಬರೋಣ. ಮೊದಲನೇದಾಗಿ ಬೋಟಿನ ನೀಟಾಗೆ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮನೇಲಿ ನಾವು ಎಲೆ ಅಡಿಕೆಗೆ ಹಾಕ್ಕೊಳ್ತೀವಲ್ಲ, ಆ ಸುಣ್ಣ ಇದ್ದರೆ ಆ ಸುಣ್ಣನ ಸ್ವಲ್ಪ ಹಾಕಿ ಚೆನ್ನಾಗಿ 2-3 ಸಲ ಕುದಿಸ್ಕೋಬೇಕು. ಬೋಟಿಲಿ ತುಂಬಾ ಗಲೀಜಿರುತ್ತೆ, ಹಾಗಾಗಿ ಈ ರೀತಿ ಸುಣ್ಣ ಹಾಕಿ ಕುದಿಸ್ಕೊಳ್ಳೋದ್ರಿಂದ ಬೋಟಿನ ನೀಟಾಗೆ ಕ್ಲೀನ್ ಮಾಡ್ಕೋಬೋದು. ಕುದಿಸ್ಕೊಂಡಿದ್ದಾದಮೇಲೆ ಆ ನೀರನ್ನ ಚೆಲ್ಲಿ ಬೇರೆ ನೀರಲ್ಲಿ ಇನ್ನೊಂದು ಸಲ ನೀಟಾಗೆ ತೊಳ್ಕೊಂಡು ಎತ್ತಿಟ್ಕೋಬೇಕು. ನೋಡಿ ಈಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಈಗ ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನ ಸೇರಿಸಿ 1-2 ವಿಷಿಲು ಕೂಗಿಸ್ಕೊಳ್ತಾ ಇದ್ದೀನಿ. ಇನ್ನು ಇದು ಕೂಗೋ ಅಷ್ಟರಲ್ಲಿ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ಕಡಲೆನ ಸೇರಿಸ್ಕೊತಾ ಇದ್ದೀನಿ. ಕಡಲೆನ ಹೆಚ್ಚಾಗಿ ಹಾಕ್ಬಾರ್ದು, ಸ್ವಲ್ಪನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಿ ಅದಕ್ಕೆ ತೆಂಗಿನ ತುರಿ, ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇಕು ಅಂತ ಹೇಳಿದರೆ ಮೆಣಸಿನ್ಕಾಯಿನ ಸೇರಿಸ್ಕೋಬಹುದು, ಒಣಮೆಣಸಿನ್ಕಾಯಿ ಅಥವಾ ಚಿಲ್ಲಿ ಪೌಡ್ರ್ ಇದ್ದರೆ ಚಿಲ್ಲಿ ಪೌಡ್ರನ್ನಾದರೂ ಸೇರಿಸ್ಕೋಬಹುದು. ನಾನಿಲ್ಲಿ ಚಿಲ್ಲಿ ಪೌಡ್ರು ಇತ್ತು ಅಂತ ಹೇಳಿ 3 ಸ್ಪೂನ್ನಷ್ಟು ಚಿಲ್ಲಿ ಪೌಡರು ಮತ್ತು 2 ಸ್ಪೂನಷ್ಟು ಮಸಾಲೆ ಪುಡಿ ಅಂದರೆ ಧನಿಯಾ ಪುಡಿನ ಸೇರಿಸ್ಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ರುಬ್ಕೋತಾ ಇದ್ದೀನಿ. ಈ ಥರ ಮಾಡಿದ್ರೂ ಅಷ್ಟೇ ತುಂಬಾ ಟೇಸ್ಟಾಗಿರುತ್ತೆ. ಬೋಟಿ ಗೊಜ್ಜು ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಮಟನ್ಗಿಂತಲೂ ಹೆಚ್ಚಾಗಿ ಈ ಬೋಟಿ ಗೊಜ್ಜನ್ನೇ ಇಷ್ಟಪಟ್ಟು ತಿಂತಾರೆ. ನಮಗೂ ಅಷ್ಟೇ ಮಟನ್ ಅಂದರೆ ಅಷ್ಟು ಇಷ್ಟ ಆಗಲ್ಲ, ಬೋಟಿ ಗೊಜ್ಜು ಅಂದರೆ ತುಂಬಾ ಇಷ್ಟ. ಈಗ ಮಸಾಲೆ ರೆಡಿಯಾಗಿದೆ. ಒಂದು ಕುಕ್ಕರ್ ಇಟ್ಟು ಆ ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು 2 ಆಲೂಗಡ್ಡೆನೂ ಸಹ ಸೇರಿಸ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಸಹ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಆಗಲೇ ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೋಟಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ಮಸಾಲೆನೂ ಸಹ ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸುವರ್ಣಗಡ್ಡೆ ಇದ್ದರೆ ಅದನ್ನು ಸಹ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಕೆಲವರು ಬಾಳೆಕಾಯಿನೂ ಸಹ ಹಾಕಿ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಆಲೂಗಡ್ಡೆ 3/4 ಭಾಗ ಬೇಯೋ ಅಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಕುದ್ದಿದ ನಂತರ ಇದಕ್ಕೆ ನಾನು ಹೆಸರು ಕಾಳನ್ನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹೆಸರು ಕಾಳು ಬದಲಾಗಿ ಕಡಲೆಕಾಳನ್ನು ಸಹ ಹಾಕೋಬೋದು. ನಮ್ಮ ಮನೆಯಲ್ಲಿ ಸಡನ್ನಾಗಿ ಬೋಟಿ ತಂದಿದ್ದರಿಂದ ನಾನು ಹೆಸರು ಕಾಳನ್ನ ಬೇಯಿಸ್ಕೊಂಡು ಹಾಕಿದ್ದೀನಿ. ಕಡಲೆಕಾಳನ್ನ ಹಾಕ್ತೀನಿ ಅಂದರೆ ಅದನ್ನು 4-5 ಅವರಾದರೂ ನೆನೆಸ್ಕೋಬೇಕು. ಹಾಗಾಗಿ ನಾನಿಲ್ಲಿ ಹೆಸರು ಕಾಳನ್ನ ಬಳಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನ್ ವೆಜ್ ಲವರ್ಸ್ಗೆ ಈ ಬೋಟಿ ಗೊಜ್ಜು ಅಂತ ಹೇಳಿದ್ರೆ ಪ್ರಿಯ ಅಂತಲೇ ಹೇಳ್ಬೋದು, ಅಷ್ಟು ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಹೆಸರು ಕಾಳನ್ನ 2 ವಿಷಿಲ್ ಮಾತ್ರ ಕೂಗಿಸ್ಕೊಂಡಿದ್ದೆ, ಹಾಗಾಗಿ 3/4 ಭಾಗ ಬೆಂದಿತ್ತು, ಇನ್ನೂ 1/4 ಭಾಗ ಬೇಯೋದಿತ್ತು. ಈಗ ಈ ಬೋಟಿಗೆ ಸೇರಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೆಂದಿದ್ದಾದಮೇಲೆ ಇದು ಪೂರ್ತಿ ಗಟ್ಟಿಯಾಗುತ್ತೆ. ಈಗ ನಾನಿದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಬಕ್ಕಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಈ ಬೋಟಿ ಗೊಜ್ಜಿಗಾಗಿರ್ಬೋದು ಅಥವಾ ಕಾಳು ಗೊಜ್ಜು ಮಾಡ್ತೀವಲ್ಲ ಅದಕ್ಕಾಗಿರ್ಬೋದು ಸಬ್ಬಕ್ಕಿ ಸೊಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಅದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ 1-2 ನಿಮಿಷ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಗೊಜ್ಜು ರೆಡಿಯಾಗಿದೆ, ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.